ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಒಂದ್ ಕಡೆಗೆ ಆದ್ರೆ ಒಳ ಮೀಸಲಾತಿ ಹಂಚಿಕೆಯ ವಿಚಾರ ಸರ್ಕಾರಕ್ಕೆ ಮತ್ತೊಂದು ರೀತಿಯ ಇಕ್ಕಟ್ಟು ತಂದೊಡ್ಡಿದೆ. ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ಸಚಿವರ ಮಧ್ಯೆಯೇ ಅಸಮಾಧಾನ ಭುಗಿಲೆದ್ದಿದ್ದು, ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗದಿದ್ರೆ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳುವುದಾಗಿ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲೆಸೆದಿದ್ದಾರೆ. ಅಷ್ಟಕ್ಕೂ ರಾಜೀನಾಮೆ ನೀಡುವುದಾಗಿ ಎಚ್ಚರಿಕೆ ನೀಡಿದ ಸಚಿವರು ಯಾರು? ಏನಿದು ಒಳ ಮೀಸಲಾತಿಯ ಬಿಕ್ಕಟ್ಟು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಒಳ ಮೀಸಲಾತಿ ವಿಳಂಬ, ರೊಚ್ಚಿಗೆದ್ದ ಸಚಿವರು. ನೇಮಕಾತಿಯಲ್ಲೂ ಮೀಸಲಾತಿಗೆ ಸಚಿವರ ಪಟ್ಟು. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ಫೈಟ್ ನಡುವೆ ಒಳ ಮೀಸಲಾತಿ ದಂಗಲ್ ಶುರುವಾಗಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಪಾಲನೆ ಮಾಡದೇ ಇರುವುದು ಇದೀಗ ಸ್ವಪಕ್ಷದಲ್ಲೇ ಆಕ್ರೋಶಕ್ಕೆ ಕಾರಣವಾಗಿದೆ. ಒಳ ಮೀಸಲಾತಿ ವಿಚಾರವಾಗಿ ದಲಿತ ಸಮುದಾಯದ ಎಡಗೈ ಮತ್ತು ಬಲಗೈ ನಾಯಕರ ನಡುವೆ ಜಟಾಪಟಿ ತೀವ್ರಗೊಂಡಿದೆ. ಈ ವಿಚಾರವಾಗಿ ಸಚಿವರ ಮಧ್ಯೆ ಜಟಾಪಟಿ ತಾರಕಕ್ಕೇರಿದ ವಿಚಾರ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ. 56,000 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸದೆ ನೇಮಕಾತಿಗೆ ಮುಂದಾಗಿರೋದು ಆತಂಕ, ಅಪಸ್ವರಕ್ಕೆ ಕಾರಣವಾಗಿದೆ. ನಾಗಮೋಹನ್ ದಾಸ್ ಶಿಫಾರಸಿನ ಮೇರೆಗೆ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ 17% ಮೀಸಲಾತಿ ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿ ಆದೇಶ ಹೊರಡಿಸಿದೆ. ಆದರೆ ಇದರಿಂದ ಒಟ್ಟು ಮೀಸಲಾತಿಯ ಪ್ರಮಾಣ 56%ಗೆ ಏರಿಕೆಯಾಗುತ್ತದೆ ಎಂಬ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೀಸಲಾತಿ ಹೆಚ್ಚಳಕ್ಕೆ ತಡೆ ನೀಡಿದೆ. ಹೀಗಾಗಿ ಧಾರವಾಡದಲ್ಲಿ ನಡೆದ ನೇಮಕಾತಿ ಆಗ್ರಹದ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ 50% ಮೀಸಲಾತಿಯನ್ನು ಆಧರಿಸಿ 56,000 ಹುದ್ದೆಗಳ ನೇಮಕ ಮಾಡಿಕೊಳ್ಳಲು ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಲಾಗಿದೆ. ಆದರೆ ಈ ಹುದ್ದೆಗಳ ನೇಮಕದ ವೇಳೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಈ ಹಿಂದೆ ಮೀಸಲಾಗಿದ್ದ 15% ಮೀಸಲಾತಿಯನ್ನು ಒಳ ಮೀಸಲಾತಿ ಆಧರಿಸಿ ಮಾಡುವ ಬದಲು ನೇರ ನೇಮಕಾತಿ ಮಾಡಲು ಸರ್ಕಾರ ತೀರ್ಮಾನಿಸಿರುವುದು ದಲಿತ ಸಚಿವರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಪ್ತರಿಂದಲೇ ಸಿಎಂ ಸಿದ್ದುಗೆ ಹೊಸ ಟೆನ್ಷನ್. ಸಿಎಂ ಆಪ್ತರಾದ ದಲಿತ ಸಮುದಾಯದ ಸಚಿವರೇ ಇದೀಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಿರುವುದು ಕೈಪಡೆಯಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನೇಮಕಾತಿಯಲ್ಲಿ 15% ಮೀಸಲಾತಿಯ ಒಳಗೂ ಒಳ ಮೀಸಲಾತಿಯನ್ನು ಕೊಡಬೇಕು, ಒಳ ಮೀಸಲಾತಿಯನ್ನು ಅನ್ವಯಿಸಿಯೇ ನೇಮಕಾತಿಯನ್ನು ಮಾಡಬೇಕೆಂದು ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ ಆರ್ಬಿ ತಿಮ್ಮಾಪುರ್ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಸಚಿವರ ಪಟ್ಟಿನಿಂದ ಇಕ್ಕಟ್ಟಿಗೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೀಗ ಸಭೆ ಮೇಲೆ ಸಭೆ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡುವ ಬಗ್ಗೆ ಚರ್ಚೆ ನಡೆಸಿದೆ. ಬಜೆಟ್ ಅಧಿವೇಶನದಲ್ಲೇ ಸಚಿವರ ರಾಜೀನಾಮೆ. ಸಚಿವರ ಪಟ್ಟು, ಸಿದ್ದರಾಮಯ್ಯ ಮೇಲೆ ಒತ್ತಡ. ನೇಮಕಾತಿಯಲ್ಲಿ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿ ಸಿಗದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಸಚಿವರಾದ ತಿಮ್ಮಾಪುರ್, ಮುನಿಯಪ್ಪ ನಿರ್ಧರಿಸಿದ್ದಾರೆ. ಹೀಗಾಗಿ ಇಬ್ಬರು ಹಿರಿಯ ಸಚಿವರ ಪಟ್ಟಿನಿಂದ ಸಿಎಂ ಸಿದ್ದರಾಮಯ್ಯ ಇದೀಗ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ. ಒಳ ಮೀಸಲಾತಿ ಜಾರಿ ಮಾಡಿ ಬಿಗುತ್ತಿದ್ದ ಸರ್ಕಾರ ಇದೀಗ ನೇಮಕಾತಿ ವೇಳೆ ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ದಲಿತ ಸಮುದಾಯದ ಬಲಗೈ ಹಾಗೂ ಎಡಗೈ ಸಮುದಾಯದ ಸಚಿವರ ಆಕ್ರೋಶಕ್ಕೆ ಗುರಿಯಾಗುತ್ತಿದೆ. ಇದೇ ವಿಚಾರದ ಬಗ್ಗೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದ್ದು, ಆ ಸಂಪುಟ ಸಭೆಯಲ್ಲಿ ಮೀಸಲಾತಿ ಹಂಚಿಕೆ ವಿಚಾರ ಬಗೆಹರಿಯದಿದ್ರೆ ಬಜೆಟ್ ಅಧಿವೇಶನದಲ್ಲೇ ಸಚಿವರು ರಾಜೀನಾಮೆ ನೀಡುವ ಬೆದರಿಕೆ ಹಾಕಿರುವುದರಿಂದ ಇದೀಗ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಜೋಯಲ್ ಐಗೋಡ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.
ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಲ್ಲ ಒಂದು ಹೊಸ ಸವಾಲುಗಳು ಎದುರಾಗ್ತಾ ಇದೆ. ಎಲ್ಲಾ ಸಮಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪರವಾಗಿ ನಿಲ್ಲುವಂತಹ ಆಪ್ತ ಸಚಿವರಿಂದಲೇ ಈ ಬಾರಿ ಬಿಕ್ಕಟ್ಟು ಸೃಷ್ಟಿಯಾಗಿರೋದು ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಈ ಎಲ್ಲಾ ಸವಾಲುಗಳನ್ನ ಸಿದ್ದರಾಮಯ್ಯ ಹೇಗೆ ಮೆಟ್ಟಿ ನಿಲ್ತಾರೆ, ಆಪ್ತರ ಮುನಿಸು ತಣಿಸಲಿಕ್ಕೆ ಯಾವ ಪರಿಹಾರದ ಸೂತ್ರವನ್ನ ಕಂಡುಕೊಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ.